ಮನೇಲಿರೋ ಕೋಳಿ ಎಲ್ಲ ಸತ್ತೋಯ್ತು ಕಣೋ ಅಂತ. ಏನಾಗಿದೆ ಅಂತ ಗೊತ್ತಿಲ್ಲ ಕೋಳಿಗಳಿಗೆ. ಅಲ್ಲೊಂದು ಕೋಳಿ ಸತ್ತೋಗಿದೆ, ಇಲ್ಲೊಂದು ಕೋಳಿ ಸತ್ತೋಗಿದೆ. ಹಾಯ್ ಎಲ್ರಿಗೂ ನಮಸ್ತೆ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತೀನಿ. ನಾನು ಈಸ್ ಫುಲ್ ಹ್ಯಾಪಿ. ಇವತ್ತಿನ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ, ಈ ವಿಡಿಯೋನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಂಗೆ ಒಂಚೂರು ನಮ್ಮನ್ನು ಬೆಳೆಸ್ರಿ ಕರ್ನಾಟಕ. ಜೈ ತುಳುನಾಡ್, ಜೈ ಕರ್ನಾಟಕ. ಇವತ್ತು ನಾನು ನಿಮಗೊಂದು ಏನೋ ಒಂದು ತೋರಿಸ್ತೀನಿ ಬನ್ನಿ. ಇದು ಏನಂದರೆ, ನಮ್ಮ ತಂದೆ ಕೆಲಸ ಬಿಟ್ಟು ಬಂದು ಫ್ರೀ ಆಗಿರುವಾಗ ಮನೆಯಲ್ಲೇ ಬೆಳೆಸಿರುವಂಥ ಅಡಿಕೆ ಎಲೆ. ಎಲ್ಲ ನೋಡಿ, ಅಡಿಕೆ ತಿನ್ನೋರಿಗೆಲ್ಲ ಗೊತ್ತಿರುತ್ತೆ ಅಡಿಕೆ ಎಲೆ ಏನಂದರೆ ಏನು ಅಂತ. ಎಲ್ರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನೋಡಿ ಯಾವ ಥರ ಇದೆ ಅಂತ ನೋಡಿ. ನನ್ನ ಬ್ಯಾಕ್ ಸೈಡಲ್ಲೇ ಇದೆ, ಇಷ್ಟು ಅಲ್ಲಿವರೆಗೂ ಇದೆ, ಮತ್ತು ಇಲ್ಲಿವರೆಗೂ ಇದೆ. ಇಲ್ಲಿವರೆಗೂ ಸ್ವಲ್ಪ ಕಿತ್ತಿದ್ದಾರೆ, ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಆದರೂ ನೋಡುವ ಹೆಂಗಿರುತ್ತೆ ಅದರ ಟೇಸ್ಟ್ ಅಂತ ನೋಡುವ. ಒಂದು ನಿಮಿಷ. ಕಹಿ 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 ಇದೆ, ಸ್ವಲ್ಪ ಕಹಿ ಇದೆ. ಕಹಿ 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 ಇದೆ, ಸ್ವಲ್ಪ ಕಹಿ ಇದೆ. ನೆಕ್ಸ್ಟ್ ನೋಡುವ ಏನಾದರೂ ಇದೆ ಅಂತ, ಏನೆಲ್ಲ ಇದೆ ಅಂತ. ಇವಾಗ ನೆಕ್ಸ್ಟ್ ನಾನು ಯಾರನ್ನ ಪರಿಚಯ ಮಾಡಿಸ್ತೀನಿ ಅಂದರೆ, ನಮ್ಮ ಮನೇಲಿ ಒಂದು ನಾಯಿ ಇದೆ. ಆ ನಾಯಿನ ತೋರಿಸ್ತೇನೆ ನಿಮಗೆ. ನಾನಲ್ಲ ನಾಯಿ ಇದೆ. ನಾಯಿ ಇಲ್ಲೋಯ್ತು. ಒಂದು ನಿಮಿಷ, ಸಾರಿ ವಿಡಿಯೋ ಮಾಡೋದನ್ನ ಬಿಟ್ಟು ಓಡೋಯ್ತು. ನೋಡಿ ಅಲ್ಲಿ ನೋಡಿ, ಅಲ್ಲಿ ಓಡ್ತಾ ಇದೆ. ಓಕೆ, ನಾಯಿ ಏನೋ ಓಡೋಯ್ತು. ನಾಯಿ ಓಡಿದ್ರೇನೋ ಇನ್ನೊಂದು ಬೆಕ್ಕಿದೆ. ಆ ಬೆಕ್ಕನ್ನ ತೋರಿಸ್ಲಾ ಹೆಂಗಿದೆ ಅಂತ? ಇಲ್ಲೇ ಇದೆ. ಅಯ್ಯಯ್ಯೋ, ಅಯ್ಯಯ್ಯೋ, ಇವತ್ತು ಯಾವುದು ಸಿಗ್ತಿಲ್ಲ. ಏನು ವೀಡಿಯೋ ಮಾಡೋಕೆ ಹೋದ್ರು ಎಲ್ಲ ಓಡೋಗ್ತಿದೆ. ನನ್ನ ಟೈಮೇ ಚೆನ್ನಾಗಿಲ್ವ ಇವತ್ತು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಮನೆಗೆ ಬಂದೆ ಇವತ್ತು ಕೆಲಸದಿಂದ ರಜೆ ತಗೊಂಡು. 2 ದಿನ ರಜೆ. ನನ್ನ ಮನೆಗೆ ಬರುವಾಗಲೇ ನಮ್ಮ ತಂದೆ ನಂಗೆ ಒಂದು ಮಾತು ಹೇಳಿದರು. ಏನು ಅಂದರೆ, ಮನೆಯಲ್ಲಿರೋ ಕೋಳಿ ಎಲ್ಲ ಸತ್ತೋಯ್ತು ಕಣೋ ಅಂತ. ಯಾಕಂತ ಕೇಳಿದೆ. ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಕೂಡ ಎಲ್ಲ ಹಂಗೇನೆ ಆಗಿದೆ ಅಂತ. ಏನೋ ರೋಗ ಅಂದರು, ಏನೋ ಅಂತ ಗೊತ್ತಿಲ್ಲ. ಇಲ್ಲೇ ಇದೆ ಕೋಳಿ, ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಎಲ್ಲ ಬಿತ್ಕೊಂಡಿದೆ ನೋಡಿ, ಯಾಕಂದರೆ ಈಗಾಗೋದಿಲ್ಲ, ಬ್ಯಾಕ್ ಕ್ಯಾಮರಾ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲೇ ಇದೆ ಕೋಳಿ. ಏನಾಗಿದೆ ಅಂತ ಗೊತ್ತಿಲ್ಲ ಕೋಳಿಗಳಿಗೆ. ಅಲ್ಲೊಂದು ಕೋಳಿ ಸತ್ತೋಗಿದೆ, ಇಲ್ಲೊಂದು ಕೋಳಿ ಸತ್ತೋಗಿದೆ, ಇನ್ನೊಂದಲ್ಲಿ ನಿಂತ್ಕೊಂಡಿದೆ. ಏನಾಗುತ್ತೋ ಗೊತ್ತಿಲ್ಲ. ಎಲ್ಲ ಆಯಿತು. ಅದೇ ನೋಡಿದ್ರಲ್ಲ ಯಾವ ಥರ ಏನಾಗಿದೆ ಅಂತ. ಇರಲಿ, ಪರವಾಗಿಲ್ಲ. ಯಾವುದನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲ್ಲ. ಆದಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಉಳಿಬೇಕಂದದ್ದು ಉಳಿಯುತ್ತೆ, ಹೋಗ್ಬೇಕಂದದ್ದು ಹೋಗೇ ಹೋಗುತ್ತೆ. ಏನು ಮಾಡಿದರು ಅದು ವ್ಯಕ್ತಿನೇ ಆಗಿರಲಿ, ವಸ್ತುನೇ ಆಗಲಿ, ಅಷ್ಟೇ. ಮತ್ತು ನೆಕ್ಸ್ಟ್ ಏನು ನಿಮಗೆ ತೋರಿಸ್ತೀನಿ ಅಂದರೆ, ನಾನು ಒಂದು ನಿಮಿಷ ಯೋಚನೆ ಮಾಡ್ತೀನಿ ಏನು ತೋರಿಸ್ಬೋದು ಅಂತ. ನೆಕ್ಸ್ಟ್ ನಾನೇನು ತೋರಿಸ್ತೀನಿ ಅಂದರೆ, ಒಂದು ಏನೋ ಕಾಯಿ ಮೆಣಸನ್ನು ಬೆಳೆದಿದ್ದಾರೆ ಮನೆಯಲ್ಲಿ. ನೋಡುವ ಏನಾಗಿದೆ ಅಂತ ನೋಡಿ, ನೀವೇ ನೋಡಿ. ಇಲ್ಲೇ ಕೂರಬೇಕಾಗುತ್ತೆ. ಇಲ್ಲಿದೆ ನೋಡಿ, ಕಾಣ್ತಾ ಇದೆಯಾ? ಇಲ್ಲಿದೆ ನೋಡಿ, ಇಲ್ಲಿದೆ ಕಾಯಿ ಮೆಣಸು. ಒಳ್ಳೇದಾಗಿದೆ ಕಾಣಿಸುತ್ತೆ. ವಿಡಿಯೋ ಮಾಡೋ ಇಂಟ್ರೆಸ್ಟಲ್ಲಿ ತಿಂದುಬಿಟ್ಟೆ. ಖಾರ ಇದೆ, ನಿಜವಾಗ್ಲೂ ಖಾರ ಇದೆ. ಓಕೆ, ಇವತ್ತಿಗೆ ಸಾಕು. ತುಂಬ ಸುಸ್ತಾಯಿತು, ಬಾಯಿನೂ ಉರಿತಾ ಇದೆ. ಸ್ವಲ್ಪ ಕಾಯಿ ಮೆಣಸು ಸ್ವಲ್ಪ ಕಚ್ಚಿದ್ದು, ಆದರೂ ಖಾರ ಇದೆ ತುಂಬ. ಓಕೆ, ಇವತ್ತಿಗೆ ಈ ವಿಡಿಯೋ ಸಾಕು. ಇರೋದೊಂದು ಲೈಫು. ಎಲ್ಲರೂ ಎಂಜಾಯ್ ಮಾಡ್ತಾ ಆರಾಮಾಗಿ ಖುಷಿಯಾಗಿರಿ. ವಿಡಿಯೋನ ನೋಡಿದವ್ರಿಗೂ ಥ್ಯಾಂಕ್ ಯು. ವಿಡಿಯೋನ ಅರ್ಧದಲ್ಲಿ ಸ್ಕಿಪ್ ಮಾಡಿ ಹೋದವ್ರಿಗೂ ಥ್ಯಾಂಕ್ ಯು. ಓಕೆ, ಲೆಟ್ಸ್ ಬಾಯ್. ವಿಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರು ಮಾಡಿ. ನಮ್ಮಂಥವ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡಿ ಅಷ್ಟೇ. ಬಾಯ್. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.